ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಯ ವಾಸ್ತವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ವಾಸ್ತವ ವರದಿ ಏನಿದೆ ನೋಡೋಣ ಬನ್ನಿ. ಸಿಗ್ನಲ್ ಸಮಸ್ಯೆಯ ಬಗ್ಗೆ ಇವತ್ತಿನ ವರದಿ. ಮೈಸೂರಿನ ಮಹದೇವಪುರ ಮೇನ್ ರೋಡ್ ನಲ್ಲಿರುವಂತಹ ಸಾತ್ಗಳ್ಳಿ ಬಸ್ ಡಿಪೋ ಹತ್ತಿರದ ಸಂಚಾರ ಸಿಗ್ನಲ್ ದೀಪಗಳು ಕಳೆದ ಕೆಲವು ದಿನಗಳಿಂದ ಸಂಪೂರ್ಣವಾಗಿ ಚಾಲ್ತಿಯಲ್ಲಿಲ್ಲ. ಈ ಸ್ಥಳದಲ್ಲಿ ಸಿಗ್ನಲ್ ದೀಪಗಳಿಗಾಗಿ ಕಂಬಗಳನ್ನು ಸ್ಥಾಪಿಸಲಾಗಿದ್ದು ಅವುಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಹೇಳಲಾಗುತ್ತಿದೆ. ಇಲ್ಲಿ ಸಿಗ್ನಲ್ ವ್ಯವಸ್ಥೆ ಕಾರ್ಯನಿರ್ವಹಿಸದಿರುವುದರಿಂದ ಈ ಪ್ರದೇಶದಲ್ಲಿ ವಾಹನ ಸಂಚಾರದಲ್ಲಿ ಭಾರೀ ಗೊಂದಲ ಉಂಟಾಗಿದೆ. ವಾಹನ ಚಾಲಕರು ಯಾವುದೇ ನಿಯಂತ್ರಣವಿಲ್ಲದೆ ವೇಗವಾಗಿ ಹೋಗುವುದು ಹಾಗೂ ವೇಗವಾಗಿ ಬರುವುದು ಸರ್ವೇ ಸಾಮಾನ್ಯವಾಗಿದ್ದು, ಇದರಿಂದ ಜನರು ಓಡಾಡುವುದರಲ್ಲಿ ಅತಿ ಹೆಚ್ಚು ಭೀತಿ, ಅಪಘಾತ ಹೆಚ್ಚಾಗುವ ಸಾಧ್ಯತೆ ಇದೆ. ರಾತ್ರಿ ಸಮಯದಲ್ಲಿ ಈ ಸಮಸ್ಯೆ ಇನ್ನಷ್ಟು ತೀವ್ರವಾಗಿದ್ದು, ವೃದ್ಧರು ಹಾಗೂ ಪಾದಚಾರಿಗಳು ರಸ್ತೆ ದಾಟುವಾಗ ತುಂಬಾ ಭಯ ಮತ್ತು ಗಾಬರಿಯಿಂದ ದಾಟಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಚಾರ ನಿಯಂತ್ರಣ ಇಲ್ಲದಿರುವುದು ಸಾರ್ವಜನಿಕರ ಸುರಕ್ಷತೆಗೆ ದೊಡ್ಡ ಅಪಾಯವಾಗಿದೆ. ಯಾವುದೇ ಸಮಯದಲ್ಲಾದರೂ ಅಪಘಾತ ಸಂಭವಿಸಬಹುದು. ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಈ ವಿಷಯಕ್ಕೆ ಗಮನ ನೀಡಿ ಸಾತ್ಗಳ್ಳಿ ಬಸ್ ಡಿಪೋ ಹತ್ತಿರ ಇರುವ ಸಂಚಾರ್ ಸಿಗ್ನಲ್ ದೀಪಗಳನ್ನು ತ್ವರಿತವಾಗಿ ದುರಸ್ತಿ ಸರಿಪಡಿಸಿ ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಪರವಾಗಿ ವಿನಂತಿಸಲಾಗಿದೆ. ಇದಾಗಿತ್ತು ನಮ್ಮ ಸವಾಲ್ ಟಿವಿಯ ಇವತ್ತಿನ ವಾಸ್ತವ ವರದಿ. ಇದೇ ರೀತಿ ಹೆಚ್ಚಿನ ವಾಸ್ತವ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಚಾನಲ್. ನಾನು ನಿಮ್ಮ ಕಲಾಚಂದನ. ನಮ್ಮ ಸವಾಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.